ಇವಾಗ ಬೇಡ, ನಾಳೆ ನಾನು ಅಮ್ಮರಿಗೆ ಊರು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಹೊಲಕ್ಕೂ ಕರ್ಕೊಂಡು ಬರ್ತೀನಿ, ಆವಾಗ ಮಾತಾಡೋಣ, ಸರಿನಾ? ದಿಟ್ವಲ್ನಾ? ನಿಜವಾಗ್ಲೂ. ಸರಿ ಹಂಗಾರೆ, ವಾಕೆ ವಾಕೆ. ಸರಕ್ಕೆ ಬನ್ನಿ. ಇವಾಗ ಹೇಳಿ, ನಂಗೆ ಯಾಕೆ ಹಿಂಗಾಯ್ತೈತೆ? ನಾನು ಕಣ್ಮುಚ್ಚಿದಾಗ ನೀವ್ಯಾಕೆ ಕಾಣ್ತೀರಾ? ರಾಮ್ ಅವರು ನನಗಿಷ್ಟ ಆಗ್ತಿದ್ದಾರೆ, ಆದರೆ ಅವ್ರಿಗೆ ನಾನಂದ್ರೆ ಇಷ್ಟನಾ? ಅವ್ರ ಮಾತಲ್ಲಿ ಯಾವತ್ತೂ ಅದ್ರ ಬಗ್ಗೆ ಸ್ಪಷ್ಟ ಆಗಿಲ್ಲ. ಹೀಗಿರುವಾಗ ನಾನು ಏನು ಹೇಳಿ? ಏನು ಮನ್ಸಾಗೈತೋ ಅದನ್ನೇ ಹೇಳಿ. 2 ದಿವಸ ಆಯಿತು, ಹೇಳಿ ಮೇಡಮ್. ನನಗೆ ಸ್ವಲ್ಪ ಯೋಚನೆ ಮಾಡಕ್ಕೆ ಬಿಡಿ. ಅಯ್ಯೋ ದೇವ್ರೆ, ಅಂದರೆ ಇನ್ನೂ ಗೊತ್ತಾಗಿಲ್ವಾ? ಸರೋಯ್ತು ಬಿಡಿ, ಇರಲಿ. ಹೊಸಿಬ್ಬಿರ್ನ ಯೋಚನೆ ಮಾಡಿ ಹೇಳಿ. ಹೇಳ್ಬಿಡ್ಲಾ? ಅಕಸ್ಮಾತ್ ಅವರೇನಾದರೂ ನಾನೇ ಪ್ರೀತಿಲಿ ಬಿದ್ದು ಅವ್ರ ಹಿಂದೆ ಬರ್ತಿದ್ದೀನಿ ಅಂತ ಅಂದ್ಕೊಂಡ್ರೆ? ಡೈರಿ ಓದಿದ ಮೇಲೂ ಈ ಪ್ರಶ್ನೆ ಕೇಳ್ತಿದ್ದಾರೆ ಅಂದರೆ ನನ್ನ ಬಗ್ಗೆ ಅವ್ರಿಗೆ ಯಾವ ಥರ ಭಾವನೆಗಳಿರ್ಬೋದು? ಇವ್ರನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಪಪ್ಪಾಯ, ನೈಸ್ ಪ್ಲೇಸ್. ಎಷ್ಟು ದೂರ ಇದೆ ಸಿಟಿಯಿಂದ? ತುಂಬ ಹತ್ರ. ವೆರಿ ಗುಡ್. ಏನೋ ಬೆಳೆದಿದ್ದಾರಲ್ಲ? ಹುಲ್ಲು ದನಗಳಿಗಾಗಕ್ಕೆ. ಓಕೆ ಓಕೆ, ವೆರಿ ನೈಸ್ ಪ್ಲೇಸ್. ಇಲ್ಲೊಂದು ದೊಡ್ಡ ರೆಸಾರ್ಟ್ ಮಾಡಿದ್ರೆ ಸಕ್ಕತ್ತಾಗಿ ಬಿಸ್ನೆಸ್ ಮಾಡ್ಬೋದು. ಏನಂತ? ಹೇಯ್, ವೇರಾದೆ, ಎಲ್ಲವರು? ಯಾರು? ಓ, ಎಲ್ಲೋದ್ರು? ಅಮ್ರಣ, ನಾವು ದಾರಿ ತಪ್ಪಿಟ್ಟಿದ್ದೀವಿ. ಏನೋ ಹೇಳ್ತಾ ಇದೀಯಾ? ನೀನು ಇದೇ ಹಳ್ಳಿ ಅವನು? ಇದೇ ಊರವನೇ, ಅದಕ್ಕೆ ಚಿರತೆ ಸುಮ್ಕೆ ಬಿಡ್ತೈತಾ? ಚಿರ್ತೇನಾ? ಹ್ಞೂ ಕಣೋ, ಚಿರತೆ ಇಲ್ಲೆಲ್ಲೋ ಓಡಾಡ್ತಿರ್ತೈತೆ ಅಂತ ಊರ್ನಾಗ ಸುದ್ದಿ. ನಾವಿವತ್ತು ಸತ್ವಿ. ವಾಟ್ ದ ಹೆಲ್? ಜಾನ್ಕಿ, ಜಾನ್ಕಿ ಹೆಲ್! ಅಯ್ಯೋ ಅಣ್ಣ, ಹುಷಾರು, ಅವುಗಳು ಬೇರೆ ಸಾನೆ ಐತೆ. ಏ, ಕಮ್ಮಿ ಬಾ, ಬಾಯಿಲ್ ಬಾ, ಬಾ, ನನ್ನ ಕೈ ಹಿಡ್ಕೊ, ಕರ್ಕೊಂಡು ಹೋಗಿ, ಬಾ, ಕರ್ಕೊಂಡು ಹೋಗು. ಬಡ್ಡಿ ಐದ್ನೆ, ಆಗ್ಲೇ ಕೈ ಕೊಡದೆ ಈಗ ಹೊಟ್ಕೆ ಹೋಗಮ್ಮ ಅಂತ್ಯ. ಜಾನ್ಕಿ, ಜಾನ್ಕಿ! ಅಯ್ಯೋ ಅಣ್ಣ, ಜೋರಾಗಿ ಕುಕ್ಕ ಬಿಡಿ, ಇರ ಬರ ಪ್ರಾಣಿ ಎಲ್ಲ ಎದ್ಬಂದ್ಬಿಡ್ತವೆ. ಏನೋ ಮಾತಾಡ್ತಿದ್ಯಾ ನಾನ್ಸೆನ್ಸ್? ನಡಿಯೋ ನೀನು, ನಡಿಯೋ. ಮೇಡಮ್, ಯೋಚನೆ ಮಾಡಿದ್ರಾ? ಈಗ ಹೇಳಿ. ಹೇಳ್ತೀನಿ. ನಾವು ಕಣ್ಮುಚ್ಚಿದಾಗ ನಮ್ಗೆ ಯಾರು ಕಾಣಿಸ್ತಾರೆ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಅವ್ರ ಬಗ್ಗೆ ಏನು ಅಂದ್ಕೊಂಡಿದ್ದೀವಿ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಅಂದರೆ ಅಂದರೆ ಆ ವ್ಯಕ್ತಿ ನಮ್ಮ ಮನ್ಸಿಗೆ ತುಂಬ ಹತ್ತಿರ ಆಗಿರ್ತಾರೆ. ಎಲ್ಲರಿಗಿಂತ ಅವ್ರ ಮೇಲೆ ಜಾಸ್ತಿ ಪ್ರೀತಿ ಇರುತ್ತೆ, ಸೆಳೆತಾ ಇರುತ್ತೆ. ಹೆಚ್ಚು ಕಡಿಮೆ ಅವರೇ ನಮ್ಮ ಜೀವನದ ಜೋಡಿ ಹಕ್ಕಿ ಆಗಿದ್ರೂ ಆಗಿರ್ತಾರೆ. ಹೌದಾ? ಹಂಗಾರೆ
ನೀವೇ ಕಾಣಿಸಿದ್ರಿ? ಇವಾಗ ನೀವೇ ಹೇಳಬೇಕು, ನಿಮ್ಮ ಮನಸ್ಥಿತಿಲಿ ನಿಮಗೆ ನಾನು ಏನಾಗಬೇಕು ಅದನ್ನು ನಾನು ಹೇಗೆ ಹೇಳಿ? ಈಗ ಹೇಳಿ, ನಿಮಗೆ ನಾನು ಏನಾಗಬೇಕು? ಅಂದರೆ ಅದು ನಾನು ಕಣ್ಮುಚ್ಚಿದಾಗ ನನ್ನ ಮನಸ್ಸಾಗೆ ನೀವು ನನಗೆ ನನ್ನ ಪಕ್ಕ ದೋಸ್ತ್ ನೀವು. ಪಿರಾಣ ಕೊಡೋಂಥ ದೋಸ್ತು, ಸ್ಪೆಷಲ್ ದೋಸ್ತು. ನೀವು ನನಗೆ ಸ್ಯಾನೆ ಹತ್ರ ಆಯ್ತಿದ್ದೀರಾ ಅಂತ. ಮತ್ತು ಅದು ಇನ್ನೇನು ಸೆಳೆತ? ಹಾಂ, ಸೆಳೆತ ಇದ್ರೂ ಇರ್ತೈತೆ. ಅದೆಲ್ಲ ಸರಿ. ನಾನು ಕಣ್ಣು ಮುಚ್ಚಿದಾಗ ಯಾರ ಜೊತೆ ಲಗ್ನ ಆಯ್ತೀನೋ ಅವ್ರು ಕಾಣಬೇಕಲ್ವಾ? ಮತ್ತು ನೀವೇ ಕಾಣ್ತಾ ಇದ್ದೀರಾ? ಅಯ್ಯೋ ಹುಚ್ಚ, ಇದೇ ಕಣೋ ಪ್ರೀತಿ ಅಂದರೆ. ನಿನಗಿನ್ನು ಯಾವಾಗ ಅರ್ಥ ಆಗೋದು? ಅದೇ ನಾನು ಜಾನಕಿ, ಜಾನಕಿ, ವೇರ್ ಆರ್ ಯು? ಅಯ್ಯೋ, ಅವ್ರಿಗೇನು ಆದಂಗೈತೆ, ಬನ್ನಿ ನೋಡಮ್ಮ. ಕಮಾನ್, ನಡಿ. ಜಾನಕಿ, ಜಾನಕಿ, ವೇರ್ ಆರ್ ಯು? ಎಲ್ಲಿದ್ಯಾ ಜಾನಕಿ? ಅಮರ್, ಎಲ್ಲೋಗಿದೆ ನೀನು? ಏನಾಯ್ತು ಅಮರ್? ದಿಸ್ ಫೆಲೋ ಸ್ಕೇರ್ಡ್ ದ ಶಿಟ್ ಔಟ್ ಆಫ್ ಮೀ. ಇವ್ರು ಹೇಳ್ತಾರೆ ಹಾವಿದೆ, ಚಿರತೆ ಇದೆ ಅಂತ. ಬಾ ಹೋಗೋಣ ನಾವು. ಅಮರ್ ವೇಟ್, ನಾನು ರಾಮು ಅವ್ರ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ನೀನು ಆಮೇಲೆ ಯಾವಾಗಾದ್ರೂ ಮಾತಾಡ್ಕೋ, ಇವಾಗ ಹೋಗೋಣ ಬಾ. ಕಮ್ ಫಾಸ್ಟ್. ಅಮರ್ ಅವರೇ, ನೀವೇನು ದಿಗ್ಲು ಬೀಳ್ಬೇಡಿ. ಮಂಜ ಸುಮ್ಕೆ ತಮಾಷೆ ಮಾಡೋಣ ಅಷ್ಟೇಯ. ಬೇಕಾರೆ ನಾವು ಆ ಕಡೆಗೆ ಹೋಗುಮ್ಮ, ಬನ್ನಿ. ನೋ 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 ಚಾನ್ಸ್. ನಿನಗೆ ಬರ್ತೀಯ ಅಲ್ವಾ ಹೇಳು? ಜಾನಕಿ, ನಿನ್ನೆ ಕೇಳ್ತಿರೋದು. ನಡಿ. ಕಮ್ ಫಾಸ್ಟ್. ಮೇಡಮ್, ಸಂಜೆ ಮೈದಾನದಾಗೆ ಹುಡುಗರ ಜೊತೆ ಗಾಳಿಪಟ ಬಿಡಕ್ಕೆ ನಾನು ರಾಮಣ್ಣ ಹೋಯ್ತಿದ್ದೀವಿ. ನೀವು ಬನ್ನಿ. ಓಯ್ಸ್, ಬರ್ತೀನಿ. ಆರ್ ಯು ಮ್ಯಾಡ್? ಅದಕ್ಕೆ ಹಳ್ಳಿಯ ಜೊತೆ ಸೇರ್ಬೇಡ ಅಂದಿದ್ದು. ನೀವಿನ್ನೂ ಚಿಕ್ಕ ಮಕ್ಕಳ, ಇಡಿಯಟ್ಸ್. ಗಾಳಿಪಟ ಅಂತೆ, ಗಾಳಿಪಟ. ನಾನ್ ಸೆನ್ಸ್. ಜಾನಕಿ, ಬಾ ನೀನು. ನಾನು ಅಮರ್ ಬರ್ತೀವಿ. ನೋ ಚಾನ್ಸ್. ಲೈ, ಯಾಕ್ಲ ಅವ ಹಿಂಗೆ ದಿಗ್ಲಿಕ್ತೆ? ಅವ್ನಿಗೇನು ಮಾಡಿದ್ರು ತಪ್ಪಿಲ್ಲ ಬಿಡೋಣ. ಗಾಳಿಪಟ ಬಿಡಕ್ಕೆ ಬಂದಾಗನ ಮೇಡಮ್ ತವ ಮನ್ ಸ್ಪೀಚ್ ಮಾತಾಡು. ಸರಿ, ನಾನು ಹೊಸಿ ಮನೆ ತನಕ ಹೋಗಿ ಸೀದಾ ಪಟ ಬಿಡೋ ಜಾಗಕ್ಕೆ ಬರ್ತೀನಿ. ಹೊಸಿ ನೋಡ್ಕ. ನಾವು ಬಿರ್ನೆ ಬಾ, ಮೇಡಮು ಬತ್ತಾರೆ ಅನಿಸ್ತೈತೆ. ಅಕ್ಕ, ಅದೆಲ್ಲ ಹೋಗ್ಬೇಕು ಅಂತ ಹೇಳ್ತಿದ್ರಲ್ಲ, ಎಷ್ಟು ಗಂಟೆಗೆ ಹೋಗಮ್ಮ? ಯಾವಾಗಲೂ ಹೊರಗೆ ಹೋಗೋದೇ ಚಿಂತೆ ಅಲ್ವಾ ನಿಮಗೆ? ಎಷ್ಟೊತ್ತಿಗೆ ಅಂತ ಆಮೇಲೆ ಹೇಳ್ತೀನಿ. ಶಾರದಾ ಕೈಯಲ್ಲಿ ಇಷ್ಟೊತ್ತಾದರೂ ನಂಗೊಂದು ಕಪ್ ಕಾಫಿ ಕೊಡಲಿಲ್ಲ. ನಂದಿ ಕಣ್ಮುಚ್ಚು. ಯಾಕೆ? ನಂದಿ ಕಣ್ಮುಚ್ಚು ನಂದಿ, ಹೇಳ್ತೀನಿ. ಕಣ್ಬಿಡ್ಬೇಡ. ಕಣ್ಮುಚ್ಚು ನಂದಿ, ಕಣ್ತರಿಬೇಡ. ಆಯಿತು.
ಕಣ್ ಬಿಡಬಾರ್ದು. ಅಕ್ಕ ಅಕ್ಕ ಬೇಗ ಕಣ್ಬಿಡಿ ಅಕ್ಕ. ಓ, ಸಿಲ್ಕ್ ಸ್ಯಾರಿ ಜೊತೆಗೆ ಒಡವೆ ಬೇರೆ. ಬೆಳಗ್ಗೆ ಯಾರ ಡ್ರಾಮಾ ಹಾಕ್ಬಿಟ್ಟು ಬಂದ್ರಿ? ನಂದಿ, ನಾನೀಗ ಸಕ್ಕರೆ ಫ್ಯಾಕ್ಟ್ರಿ ಡೈರೆಕ್ಟರ್ ಅನ್ನೋದು ನಿಮ್ಗೆ ಮರ್ತೋದ್ಯಾ? ಈಗ ಲೆಕ್ಕ ಎಲ್ಲ ನನ್ನ ಕೈಯಲ್ಲೇ. ಅದು ಸರಿ, ಆದರೆ ನೀವು ನಾಮ ಹಾಕಿರೋದು ನನ್ನ ತಲೆ ಮೇಲೆ ಬರಲ್ಲ ತಾನೆ? ನಂದಿ, ನಾನು ಅಷ್ಟೊಂದು ದಡನಾ? ಪರವಾಗಿಲ್ವೇ, ಬರ್ತಾ ಬರ್ತಾ ನೀವು ತುಂಬ ಜಾಣ ಆಗೋಗ್ತಿದ್ದೀರಾ. ಹೈ, ಸೀರೆ ಯಾರದಕ್ಕೆ ತಂದಿದ್ದು? ನಿಮ್ಮ ತಮ್ಮನ್ನೇ ಕೇಳಿ ಬಾವಾ. ಲೇ ಅಸಕ, ನೀನು ತಂದೇನ್ಲ? ಅದ್ರಾಗ ಏನೈತ್ಲ ದಿಗ್ಲಾಕೆ? ಅಲ್ಲ, ಜೀವನದಾಗೆ ಮೊದಲನೇಕ್ಕಿಂತ ಒಳ್ಳೆ ಕೆಲಸ ಮಾಡ್ತಿದ್ಯಾ. ಅದಕ್ಕೆಗೋಸ್ಕರ ಇಂಥದ್ದು ಒಂದಲ್ಲ 10 ಸೀರೆ ಬೇಕಾದ್ರೆ ತಕಬಾ. ಹ್ಞೂ, ಮುಂದಿನ ಸಲ ತರ್ತೀನಿ ಕಾಣೋ. ಸರಿ, ನಾನು ಬರ್ತೀನಿ. ಬಾವಾ, ಏನಿವತ್ತು ತುಂಬ ಖುಷಿಯಾಗಿ ಎಲ್ಲ ಹೊರಗೆ ಹೊರಟಿದ್ದೀರಾ? ಅದು ಅದಕ್ಕೆ ನಮ್ಮ ಹೊಲ್ದಾಗೆ ಪಟಾರ್ಸುಮ ಅಂತ ಹೋಯ್ತೀವಿ. ಪಟಾನ? ಹ್ಞೂ. ಓ ರಾವಣ, 7 ದಿವಸ ಆಯಿತು. ಚಿಕ್ಕ ವಯಸ್ಸಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದೆ. ಈಗ ಯಾರ ಜೊತೆಗೆ ಪಟ ಆರಿಸ್ತಿದ್ಯಾ? ಅದೇ ನಮ್ಮ ಹುಡುಗರು ಮಂಜ ಆ ಸ್ಕೂಲ್ ಹುಡ್ಲೆಲ್ಲ ಅಲ್ಲಿ ಹೊಲ್ತಾವವ್ರೆ. ಬಾರ್ಲ ಹೋಗುಮ, ಬತ್ತೀಯಾ? ಬೇಡಣ, ಆ ಹುಡುಗರು ಮೊದಲೇ ತಲೆಹರಟೆಗಳು. ನಾನು ಬಂದು ಬೇರೆ ಲೇ, ಅವು ಮೇಡಮ್ ಇದ್ದಾಗ ತರ್ಲಾಗಿರ್ಲೆಲ್ಲ ಮಾಡಕ್ಕಿಲ್ಲಕ್ಕಂತ ಬಾರ್ಲ. ಅಂದರೆ ಜಾನಕಿ ಟೀಚರಾ? ಹ್ಞೂ, ಅದಕ್ಕೆ ಮೇಡಮ್ಮು ಮತ್ತು ಅವ್ರ ದೋಸ್ತು ಇಬ್ಬರು ಬತ್ತವ್ರೆ ಒಟ್ಟಿಗೆ ಪಟಾರ್ಸುಮ ಅಂತ. ಓ, ನನಗೂ ತುಂಬ ದಿನದಿಂದ ಗಾಳಿಪಟ ಆರಿಸ್ಬೇಕು ಅಂತ ಆಸೆ ಆಗ್ತದೆ ಬಾವಾ. ಬನ್ನಿ, ಎಲ್ಲರೂ ಒಟ್ಟಿಗೆ ಹೋಗೋಣ. ವಾ, ಅದಕ್ಕೆ ಸೂಪರು. ಬನ್ನಿ, ಮಜಾ ಇರ್ತೈತೆ. ಆದರೆ ಅದು ಕೆಲಸ ಐತೆ. ಲೈ ಬಾರ್ಲಾ, ನಮ್ಗೇನು ಬೇರೆ ಕ್ಯಾಮೆ ಇಲ್ವಾ? ಬಾ, ಮಜಾ ಇರ್ತೈತೆ. ಬನ್ನಿ ಅದಕ್ಕೆ. ನೀವು ಹೋಗಿರಿ ಬಾವಾ, ನಾನು ಇದನ್ನೆಲ್ಲ ಎತ್ತಿಟ್ಟು ಬರ್ತೀನಿ. ಲೇ ಸಕ, ಬಾರ್ಲಾ ಹೋಗುಮ. ಅಲ್ಲ ರಾವಣ, ಬಾರಲೇ, ಮಜವಾಗಿರ್ತೈತೆ. ಬಾರ್ಲಾ. ಅಲ್ಲ ರಾವಣ, ಕೆಲಸ ಐತೆ. ಅಕ್ಕ, ಟೀಚರ್ ಪಟ ಶಾನೆಗೆ ಎತ್ರ ಕಾರ್ತೈತೆ. ಪಟ ಎಷ್ಟು ಎತ್ತರ ಕಾರದ್ರೇನಂತೆ, ಸೂತ್ರ ಯಾರ ಕೈಲಿದೆ ಅನ್ನೋದು ಮುಖ್ಯ. ಇವತ್ತು ನಾನು ಏನು ಅನ್ನೋದನ್ನು ತೋರಿಸ್. ವಾಟ್ ಈಸ್ ದಿಸ್? ಏನಿದೆ, ಆಯುರ್ವೇದಿಕ? ಅಮರ್ ಪ್ಲೀಸ್, ಅಲ್ಲೆಲ್ಲ ಕಾಯ್ತಿದ್ದಾರೆ, ಬಾ ಹೋಗೋಣ. ಇಲ್ಲೆಷ್ಟು ಪೀಸ್ಫುಲ್ ಆಗಿದೆ. ಸುಮ್ಮನೆ ಅಲ್ಲಿ ಹೋದರೆ ತಲೆನೋವು. ಸುಮ್ಮನೆ ಹಾಗೆಲ್ಲ ಜಡ್ಜ್ ಮಾಡಬೇಡ. ಅಲ್ಲಿ ಹೋಗಿ ನೋಡಿದ್ರೆ ತಾನೇ ಗೊತ್ತಾಗೋದು. ಗಾಳಿಪಟ ಹಾರ್ಸೋದು ಬೇಡ, ಅಟ್ಲೀಸ್ಟ್ ಹೋಗಿ ನೋಡೋಣ ಬಾ. ಅಂದರೆ ಏನರ್ಥ? ನೀನು ನನ್ನ ಮಾತು ಕೇಳಲ್ಲ. ನನಗಿಂತ ಈ ಲೋಕಲ್ಸೇ ಇಂಪಾರ್ಟೆಂಟ್ ಅದಲ್ವಾ ನಿನಗೆ? ಅಮರ್ ಪ್ಲೀಸ್, ಹಾಗಲ್ಲ. ಮೇಡಮ್, ಅಯ್ಯೋ ಇಲ್ಲಿದ್ದೀರಾ? ನಾನಲ್ಲಿ ಪಟಾರ್ಸತ್ತವ ಕಾಯ್ಕೊಂಡು ಕೂತೀವ್ನೆ, ಬತ್ತೀರಾ ಅಂತ. ಮೇಡಮ್ ಬನ್ನಿ ಹೋಗುಮ. ನಾವು ಬರಲ್ಲ ಅಂತ ಆಗಲೇ ಹೇಳಿಲ್ವಾ? ಪ್ಲೀಸ್ ಗೋ. ಯಾಕೆ? ಯಾಕೆ ಅಂದರೆ ನಮಗೆ ಬರೋದಕ್ಕೆ ಇಷ್ಟ ಇಲ್ಲ, ಅದಕ್ಕೆ. ಆದರೆ ಮೇಡಮ್,
ನೀವು ನೀವು ಬರಲ್ಲ ಅಂದರೆ ಪರವಾಗಿಲ್ಲ, ನೀವಿಲ್ಲೇ ಇರಿ. ಮೇಡಮ್ ನೀವು ಬನ್ನಿ, ನಾವು ಹೋಗುಮ. ಹಲೋ ರಾಮ್, ಜಾನಕಿ ನನ್ನ ಜೊತೆ ಇದ್ದಾಳೆ, ಅವಳಿಗೆ ಬರೋದಕ್ಕೆ ಇಷ್ಟ ಇಲ್ಲ. ಅದನ್ನ ಮೇಡಮೇ ಹೇಳಿ, ನಾನು ಹೋಯ್ತೀನಿ. ಜಾನಕಿ ಪ್ಲೀಸ್ ಸೆಂಡ್ ಹಿಮ್ ಅವೇ. ಹೇಳೋರಿಗೆ ನಿನಗೆ ಇಷ್ಟ ಇಲ್ಲ ಅಂತ. ರಾಮೋರೆ, ನೀವು ಹೊರಡಿ, ನಾನು ಇನ್ಯಾವತ್ತಾರು ಬರ್ತೀನಿ. ಸಿ ಹೇಳಾಯ್ತಲ್ಲ, ಹೋಗಿ. ಆದರೆ ಮೇಡಮ್ಗೆ ಇಲ್ಲಿ ಇರೋಕ್ಕೆ ಇಷ್ಟ ಇಲ್ಲ ಅಂತ ಅವ್ರ ಕಣ್ಣು ನೋಡಿದ್ರೇ ಗೊತ್ತಾಯ್ತೈತೆ. ಕಣ್ಣು ನೋಡಿದ್ರೆ ಗೊತ್ತಾಗತ್ತಾ? ಅಂದರೆ ನೀವು ಅವ್ರನ್ನ ಅಷ್ಟೊಂದು ಅರ್ಥ ಮಾಡ್ಕೊಂಡಿದ್ದೀರಾ? ಅಮರ್, ಸಾಕು. ರಾಮೋರೆ, ನೀವು ಹೊರಡಿ. ವೆಯ್ಟ್, ಕಣ್ಣು ನೋಡಿದ್ರೆ ಗೊತ್ತಾಗತ್ತಂತಲ್ಲ, ಹೇಗೆ? ಅವರು ನನ್ನ ದೋಸ್ತು, ನಂಗೆ ಹೆಂಗೋ ಗೊತ್ತಾಯ್ತದೆ. ಜಾನಕಿ ನನಗೂ ಫ್ರೆಂಡೇ, ಆದರೆ ನನಗೂ ಅವಳು ಕಣ್ಣು ನೋಡಿದ್ರೆ ಏನೂ ಗೊತ್ತಾಗಲ್ವಲ್ಲ. ನಿಮ್ಮಿಬ್ರು ದೋಸ್ತಿನೇ ಬೇರೆ, ನಮ್ಮಿಬ್ರು ದೋಸ್ತಿನೇ ಬೇರೆ. ಅಂದರೆ ನೀವೇನು ಅವಳು ಬಾಯ್ ಫ್ರೆಂಡಾ? ಅಮರ್, ಪ್ಲೀಸ್ ಸ್ಟಾಪ್ ಇಟ್. ಕಮಾನ್ ಹೇಳಿ, ನಮ್ಮಿಬ್ಬರು ಫ್ರೆಂಡ್ಶಿಪ್ಗಿಂತ ನಿಮ್ದೇನು ಸ್ಪೆಷಲ್ಲು? ಹೌದು, ಪೆಸಲಯ್ಯ. ನಿಂಗಿಂತ ಮಾತ್ರ ಅಲ್ಲ, ಎಲ್ರಿಗಿಂತ ನಂಗೆ ಜಾನಕಿ ಅವರೇ ಪೆಸಲ್ಲು. ಅವ್ರ ಕಣ್ಣು ನೋಡಿದ್ರೆ ಅವ್ರ ಮನ್ಸಾಗ ಏನೈತೆ ಅಂತ ನಂಗೆ ಗೊತ್ತಾಯ್ತದೆ. ನಾನು ಮನ್ಸಾರೆ ಕಣ್ಣು ಮುಚ್ಚಿದ್ರೆ ನಂಗೆ ಅವರೇ ಕಾಣ್ತಾರೆ, ಅವರೇ ನನ್ನ ಜೋಡಿ ಅಕ್ಕಿ. ವಾಟ್? ಜಾನಕಿ ಏನು ಹೇಳ್ತಿದ್ದಾರೆ ಇವರು? ನಿಮ್ಮಣ್ಣ ಗಾಳಿಪಟ ಹಾರಿಸ್ತೀನಿ ಅಂತ ಮನೆಯಿಂದ ಬಂದವರು ಇಲ್ಲಿ ಟೀಚರ್ ಜೊತೆ ನಿಂತ್ಕೊಂಡು ಏನು ಮಾಡ್ತಿದ್ದಾರೆ? ಪಕ್ಕದಲ್ಲಿ ಯಾರೋ ನಿಂತಿದ್ದಾರೆ ಅನ್ಸುತ್ತೆ. ಯಾರದು? ಯಾರಂತ ಕೇಳೋಣ, ಅದರಲ್ಲೇನಿದೆ. ಯಾರಿಗೆ ಗೊತ್ತು, ಗಾಳಿಪಟ ಹಾರಿಸ್ ಅಷ್ಟೇ ಬೆಟ್ಟಿಂಗ್ ಗಿಟ್ಟಿಂಗ್ ಆದರೂ ಆಗ್ಬೋದು. ರಮಣ ಬಾಬಾ, ಅಲ್ಲೇನು ಮಾಡ್ತಿದ್ದೀರಾ? ಅದು ಪಟ ಇವ್ರನ್ನ ಕರೀರಮ್ಮ ಅಂತ ಬಂದಿದ್ದೆ. ಓ ಹೌದಾ, ಸರಿ ಬನ್ನಿ ಹೋಗೋಣ. ಅದು ನಾನು ಹೋಗಿರ್ತೀನಿ, ನೀವು ಬನ್ನಿ. ಅಮರ್ ಅವರೇ, ನೀವು ಬನ್ನಿ. ಅಮರ್, ಪ್ಲೀಸ್ ಹೋಗೋಣ ಬಾ, ಇಲ್ಲ ಅವ್ರೇನಾದ್ರು ಅನ್ಕೋತಾರೆ. ಇಂಥ ಇಕ್ಕಟ್ಟಾಗಿರೋ ಸ್ಥಿತಿಲಿ ಪ್ರೀತಿ ಹೇಳಿ ಹೋಗ್ತಿದ್ದಾರಲ್ಲ, ನನ್ನ ಮಾತು ಕೇಳಿದೆ